ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ನೆನ್ಸ್ಕೊಳ್ಳೋದಕ್ಕೆ ಸಿದ್ದು ಅದು ಇದ್ದಾನೆ, ನೀನು ನೆನ್ಸ್ಕೊಳ್ಳೋದಕ್ಕೆ ಯಾರು ಇಲ್ವಲ್ಲ ಅಂತ. ನನಗೆ ಪಾರು ಇಷ್ಟ ಇದ್ರೂ ಅವಳಿಗೆ ನನ್ನ ಮ್ಯಾಕೆ ಮನ್ಸಿರ್ಲಿಲ್ಲ. ಆದ್ರೂ ನಮ್ಮಿಬ್ರು ಮದ್ವೆ ಆಗ್ಬಿಡ್ತು. ಅವಳು ನಮ್ಮ ಮನೆಗೆ ಬಂದ ಮ್ಯಾಕೆ ಅವಳು ನನ್ನ ತಂಗಿಯರಿಗೆ ತಾಯಿ ಆಗ್ಬಿಟ್ಲು. ಅವಳು ನಾನು ಹಿಂಗೆ ನಿನ್ ಮುಂದೆ ಬಂದು ಎಲ್ಲ ಹೇಳ್ಕೊಳ್ಳೋದನ್ನ ನೋಡ್ಬಿಟ್ಟು ಇನ್ಮ್ಯಾಕಿಂದ ಏನೇ ಇದ್ರು ನಂತವನೇ ಬಂದು ಹೇಳ್ಕೊ ಅಂದ್ಲು. ಈಗ ನನ್ನದಲ್ಲಿರೋ ಈ ಸತ್ಯನ ನಾನು ಅವಳ್ತವ ಹೆಂಗೋಗಿ ಹೇಳಿ. ಪಾರು, ನೀ ಮೋಸ ಹೋಗ್ಬಿಟ್ಟಿದ್ಯಾ. ಸಿದ್ಧಾರ್ಥ್ ನನ್ನ ಪ್ರೀತಿಗೆ ದ್ರೋಹ ಮಾಡ್ಬಿಟ್ಟವನೇ ಅಂತ ನಾನು ಹೆಂಗೆ ಹೇಳಿ. ಪಾರು ಖುಷಿಯಾಗಿರೋದನ್ನ ನೋಡಿದ್ರೆ ಹಿಂಗೆ ಹೊಟ್ಟೆ ಉರಿತಲ್ಲ. ಪಾರು ನೆಮ್ಮದಿ ಆಗಿರೋದನ್ನ ನೋಡಿ ನಿಂಗೆ ಸಹಿಸ್ಕೊಳಕ್ಕೆ ಹಾಕಿಲ್ಲ ಅಲ್ವಾ. ನೀನು ಓಡೋಗ್ಬಿಟ್ಟು ನಮ್ಮ ಮನೆಗೆ ಕಳಂಕ ತಂದೆ. ನಮ್ಮ ಮನೇಲಿರೋ ನೆಮ್ಮದಿನೇ ಕಿತ್ಕೊಂಡ್ಬಿಟ್ಟೆ. ನಿನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ, ಯಾರಿಗೂ ನೆಮ್ಮದಿ ಇಲ್ಲ. ಒಂದಿನಕ್ಕೆ ನಿನ್ನ ಕೆಟ್ಟ ನೆರಳಿದೆಯಲ್ಲ ಅದನ್ನ ಮನೆ ಮೇಲೆ ಬೀಳ್ದಂಗೆ ತಡೆದಿದ್ಯಾ? ಇಲ್ಲ, ಅದಕ್ಕಿಲ್ಲ. ಯಾಕೆ ಹೇಳು? ನಾವ್ಯಾರು ಖುಷಿಯಾಗಿರೋದು ನೆಮ್ಮದಿಯಾಗಿರೋದು ನಿಂಗೆ ತಡ್ಕೊಳಕ್ ಹಾಕಿಲ್ಲ, ನೋಡಕ್ ಹಾಕಿಲ್ಲ. ಇವ್ರಮ್ಮ ಓಡೋಗಿರೋ ವಿಷಯ ಮಾವಂಗೆ ಇಷ್ಟೊಂದು ಕಾಡ್ತಿದ್ಯಾ? ಅದಕ್ಕೇನಾ ಮಾವ ಬಂದು ಈ ಮರದ ಹತ್ರ ಮಾತಾಡ್ಕೊಳ್ಳೋದು? ಅಥವಾ ಈ ಮರನೇ ತನ್ನ ತಾಯಿ ಅಂದ್ಕೊಂಡು ಹೇಳ್ಕೊತಾನ? ನಮ್ಮಪ್ಪ ಮಾತ್ರ ಇವ್ರಮ್ಮನ ಅಷ್ಟೊಂದು ದ್ವೇಷ ಮಾಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ಮಾವನು ಅವ್ರಮ್ಮನ ಇಷ್ಟೊಂದು ಹೇಟ್ ಮಾಡ್ತಾನಲ್ಲ. ಈ ವಿಷಯ ಇವ್ರನ್ನೆಲ್ಲರನ್ನೂ ಇಷ್ಟೊಂದು ಡಿಸ್ಟರ್ಬ್ ಮಾಡಿದ್ಯಾ? ಪ್ರತಿ ಸಲ ಮಾವ ನನ್ನ ಅಮ್ಮನಿಂದನೇ ಕಳಂಕ ಬಂದಿರೋದು ಅಂತ ಹೇಳೋದನ್ನ ಕೇಳೋದಕ್ಕೆ ತುಂಬ ಕಷ್ಟ ಆಗತ್ತೆ. ಮೊದಲು ಈ ಮನೆ ಮೇಲೆ, ಮಾವನ ಮೇಲೆ, ನನ್ನ ನಾದ್ನೀರ್ ಮೇಲಿರೋ ಕಳಂಕನ ತೆಗಿಬೇಕು. ಇದೇ ನನ್ನ ಮುಂದಿನ ಜವಾಬ್ದಾರಿ. ನಮ್ಮ ರತ್ನನ್ ಮದುವೆ ಒಂದು ಆಗ್ಬಿಟ್ಟಿದ್ರೆ ನೆಮ್ಮದಿ ಸಿಕ್ಕಿರೋದು ಯಾವ ಕೆಟ್ಕಂಡು ಬಿತ್ತು, ಎಲ್ಲ ಹಾಳಾಗೋಯ್ತು. ಮಕ್ಕಳವ, ಚಿಕ್ಕ ವಯಸ್ಸಿಂದ ನಾನು ನಿನ್ನೆ ನಂಬ್ಕೊಂಡ್ ಬಂದೀನಿ. ಹೆಜ್ಜೆ ಹೆಜ್ಜೆಗೂ ನಿನ್ನ ಹೆಸರು ಹೇಳ್ತೀವಿ. ಇದುವರೆಗೂ ಯಾವತ್ತೂ ತೆಪ್ಪಾಗಿ ನಡ್ಕೊಂಡಿಲ್ಲ. ಇದೊಂದೇ ಒಂದು ಕೆಲಸ ನಡ್ಸ್ಕೊಡ್ಬಿಡವ. ನಮ್ಮವ್ವ ಕಾಪಾಡವ, ಕಾಪಾಡು. ಶಿವ ಶಿವ ಮಾವ, ಏನ್ ಮಾವ ಕಾಣಂಗೆ ಇಲ್ಲ? ನಮ್ಮನ್ನೆಲ್ಲ ಮರ್ತ್ಬಿಟ್ಟೆ ಹೆಂಗೆ? ಇಲ್ಲ ಕಣಪ್ಪು, ಊರ್ನಾಗಿರ್ಲಿಲ್ಲ, ನೆನ್ನೆ ಬಂದೆ ನೋಡು. ಓ ಹೌದಾ? ಏ ರಾಣಿ, ಎಲ್ಲ ಕರ್ಕೊಬರವ, ಯಾರು ಬಂದಾರ ನೋಡು. ಮಾವ ಸಂದಾಗಿದ್ಯಾ? ಚೆನ್ನಾಗಿದ್ದೀನಿ ಕಣವ, ನೀವೆಲ್ಲ ಹೆಂಗಿದ್ದೀರಾ? ಸಂದಾಗಿದ್ದೀವಿ. ಪಾರೋ, ಹೆಂಗೈತವ ಜೀವನ? ಚೆನ್ನಾಗಿದೆ ಅಂಕಲ್. ಅಂತೂ ಇಷ್ಟಪಟ್ಟಿದ್ದನ್ ಪಡ್ಕೊಂಡೆ ನೋಡು. ಗಟ್ಗಿತಿ ಗಟ್ಗಿತಿ. ಮಾವ, ಮಂಜು ಹೇಗಿದ್ದಾಳೆ? ಓ, ಈಗ ಸ್ವಲ್ಪ ಪರವಾಗಿಲ್ಲ ಕಣವ. ಅವಳನ್ನ ಅವ್ರ ಅಜ್ಜಿ ಮನೆ ಆಗ್ಬಿಟ್ಟು ಬಂದಿದ್ದೀನಿ. ಹಾ ಶಿವು, ಒಂದ್ ವಿಷಯ ಹೇಳ್ಬೇಕಿತ್ತು. ಬಸ್ ಸ್ಟ್ಯಾಂಡ್ ತವ ನಮ್ ಬ್ರೋಕರ್ ಶಾಮಣ್ಣವ್ರು ಸಿಕ್ಕಿದ್ರು. ಅವರು KM ದೊಡ್ಡಿ ತವ ತುಂಬಾ ಕೆಲಸ ಜಾಸ್ತಿ ಐತೆ, ಶಿವು ಸಿಕ್ಕಿದ್ರೆ ಈ ಜಾಕ್ ಅವನ್ ಕೈಲಿ ಕೊಟ್ಬಿಡು ಅಂತ ಹೇಳಿದ್ರು. ನಮ್ ರತ್ನಂಗೆ ಹೊಸ ಸಂಬಂಧ ಕೂಡ ಬಂದೈತಂತೆ. ಈ ಸತಿ ಎಲ್ಲಾನು ನಿಜ ಹೇಳೋರು ಅಂತಪ್ಪೋ. ನಮ್ ರತ್ನನ್ ಫೋಟೋ ನೋಡಿ ಅವ್ರ ಮನೆಯವರು
ನಮ್ಗಾದ್ರೆ ಇದೇ ಹುಡುಗಿ ಬೇಕು ಅಂತ ಹೇಳೋರಂತೆ. ತಕ ಎದ್ದಿಟ್ಟು ಮಾವು ಸುಮ್ಕೆ ಹೇಳ್ಬೇಡ. ನಾನು ಹಗ್ಲು ರಾತ್ರಿ ರತ್ನನ್ ಮದುವೆ ಬಗ್ಗೆ ಕನ್ಸ್ ಕಾಣ್ತೀವ್ನಿ. ನಿಜಾನ ಸುಳ್ಳ ಅಂತ ಹೇಳೋದಕ್ಕೆ ಒಂದ್ ಐಡಿಯಾ ಕೊಡ್ಲಾ? ಅದೇ ಮತ್ತೆ ಇವಾಗ ಸರಿಯಾಗಿ ಹೇಳ ಮಾವ. ಮಾ ಕಾಳವು ನಾಣೆಗೂ ದಿಟ ಕಣಪ್ಪು. ಶಾಮಣ್ಣ ಎಲ್ಲಾದ್ರೂ ಸುಳ್ಳು ಹೇಳ್ತಾರ? ಇಲ್ಲ ನಾನೇ ಈ ಜಾತಕನ ಪ್ರಿಂಟ್ ಹಾಕ್ಸ್ಕೊಂಡ್ ಬಂದೀವ್ನ. ಶಾಮಣ್ಣ ಹೇಳಿದಿಷ್ಟೇ, ಎಲ್ಲ ಕೂಡ್ ಬಂದ್ರೆ ಮುಂದುವರಿಯೋಣ ಅಂತ. ನನಗೆ ಹೊಸಿ ಕೆಲಸ ಐತೆ, ಬರ್ತೀನಿ ಕಣಪ್ಪು. ಮಾವ ಕಾಪಿ ಮಾಡ್ಕೊಡ್ಲಾ? ಓ ಬೇಡ ಕಣವ್ವ, ಬಸ್ ಸ್ಟ್ಯಾಂಡ್ನಾಗ ಕಾಫಿ ಕುಡ್ದು ನಾಲ್ಗೆ ಎಲ್ಲ ಸುಟ್ಟೋಗ್ಬಿಟ್ಟೈತೆ. ಮಾವ ನಾಲ್ಗೆ ಸುಡ್ದಿರಂಗೆ ಕಾಫಿ ಹೆಂಗ್ ಕುಡಿಯೋದು ಅಂತ ಒಂದ್ ಐಡಿಯಾ ಕೊಡ್ಲಾ? ಅದೆಂಗಾಯ್ತದವ್ವ? ಸಿಂಪಲ್. ಬಿಸಿ ಬಿಸಿ ಕಾಫಿನ ನಾಲ್ಗೆ ಅಂತ ಮಾಡ್ಕೊಂಡು ಸೀದಾ ಗಂಟ್ಲಿಗೆ ಉಯ್ಕೊಂಬಿಡಿ, ಅವಾಗ ನಾಲ್ಗೆ ಸುಡೋದೇ ಇಲ್ಲ. ಓ ಬಿಟ್ರೆ ನೀವ್ ಇದ್ನೂ ಮಾಡಿಸ್ತೀರಾ ನನ್ ಕೈಲಿ? ಶಿವು ತಗೊಳಪ್ಪ, ನಾನ್ ಬರ್ತೀನಿ ಕಣಪ್ಪ, ಎಲ್ಲಾರ್ಗೂ ಬರ್ತೀನಿ. ಶಿವು ಬರ್ತೀನಿ ಕಣಪ್ಪ. ಕಾಫಿ ನೀನೇ ಕೊಡ್ಕ. ಓ ಗುರುಗಳು ಬಂದೇ ಬಿಟ್ರು. ಶಿಷ್ಯ ಹೋಗ್ ಮಜ್ಜಿಗೆ ತಗೊಂಡ್ ಬಾ. ಗುರುಗಳೇ ನೀವಿಲ್ಲಿ? ಕುರ್ಚಿ ಕೊಡವಾ? ಗುರುಗಳೇ, ಅಣ್ಣ ನಿಮ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಿದ್ದ. ಗುರುಗಳೇ ತಕೊಳ್ಳಿ. ನನ್ನನ್ನು ಯಾಕಪ್ಪ ನೆನ್ಸ್ಕೊಳ್ತಿದ್ದೆ? ಅಂತ ವಿಷಯ ಏನಪ್ಪ ಇದೆ? ಗುರುಗಳೇ, ಅದು ನನ್ನ ಮೊದಲನೇ ತಂಗಿ ರತ್ನಂಗೆ ಒಂದು ಸಂಬಂಧ ಬಂದೈತೆ. ಗಂಡಿನ ಕಡೆಯವರು ಜಾತಕನೂ ಕಳ್ಸೋರೆ. ನೀವು ಹೊಸಿ ನೋಡ್ಬಿಟ್ಟು ಆ ಸಂದಕೈತಾ ಅಂತ ಹೇಳ್ಬಿಟ್ರೆ ನಿಮ್ಮ ಹೆಸರಲ್ಲಿ ಮದುವೆ ಮಾಡಿಸ್ಬಿಡೋದ್ಯಾ. ತಗೊಳ್ಳಿ ಜಾತಕವ. ನಾನು ದೊಡ್ಡವಳಾದ್ಮೇಲೆ ಆಧಾರ್ ಕಾರ್ಡ್ ನೋಡಿ ಭವಿಷ್ಯ ಹೇಳ್ಬೇಕು ಅಂತ ಸಾಫ್ಟ್ವೇರ್ ಕಂಡು ಹಿಡಿತೀನಿ. ಅದಕ್ಕೆ ಅಲ್ಲಿ ಗಂಟ ಕಾಯ್ಬೇಕಾ? ನನ್ನ ಕೈನಾಗೆ ರೇಷನ್ ಕಾರ್ಡ್ ಕೊಟ್ರೆ ಸಾಕು, ನೀನು, ನಿಮ್ಮನೆ, ನಿನ್ನ ಅಕ್ಕಂದ್ರ ಹೆಸರು ಎಲ್ಲ ಎಲ್ಲ ಹೇಳ್ಬಿಡ್ತೀನಿ. ಅಕ್ಕ ಜೋಕ್ ಮಾಡಿದ್ರು, ಚಪ್ಪಳೆ ತಟ್ರೋ ನಗ್ರೋ. ಗುರುಗಳೇ, ಏನಾದ್ರೂ ಗೊತ್ತಾಯ್ತಾ? ಜಾತಕ ಎಲ್ಲ ಚೆನ್ನಾಗಿ ಹೊಂದುತ್ತೆ, ಆದರೆ ಕಂಕಣ ಬಲ ಕೂಡ ಬರ್ತಾ ಇಲ್ಲ. ಅದೊಂದೇ ತಡೆ ಇರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.